ಈ ಒಂದು ಮೊಹರ್ರಂ ಆಚರಣೆ ಏನಿದೆಯೋ ಸಾಮಾನ್ಯವಾಗಿ ಜನರು ಇಂದು ಆಚರಿಸುತ್ತಿರುವಂತಹ ಮತ್ತು ಜನಜನಿತವಾಗಿರುವಂತಹ ಈ ಆಚರಣೆ ಉಂಟಲ್ಲ, ಅದು ಇಸ್ಲಾಂ ಅನುಮೋದಿಸಿದಂತಹ ಒಂದು ಆಚರಣೆ ಅಲ್ಲ. ಹಾಗಾದರೆ ಮೊಹರ್ರಂ ಎಂದರೇನು? ಮೊಹರ್ರಂ ಅದಕ್ಕಿರುವಂತಹ ಮಹತ್ವ, ನಿಜವಾದ ಮಹತ್ವ. ಖಲೀಫಾ ಉಮರ್ ರಜಿಯಲ್ಲಾಹು ತಆಲಾ ಅವರ ಕಾಲದಲ್ಲಿ ಒಂದು ಕ್ಯಾಲೆಂಡರನ್ನು, ಇಸ್ಲಾಮಿ ಕ್ಯಾಲೆಂಡರ್ನ ಒಂದು ಆಗಬೇಕು ಎಂದು ನಿರ್ಧರಿಸುವಾಗ ಅವರು ಹಲವಾರು ಸಮಾಲೋಚನೆ ನಡೆಸಿದಾಗ ಅದು ಈ ಒಂದು ಘಟನೆ, ಒಂದು ಇಸ್ಲಾಮಿನ ಒಂದು ಉತ್ಥಾನದ ಐತಿಹಾಸಿಕ ಘಟನೆ, ಅಲ್ಲಿಂದ ಒಂದು ಇಸ್ಲಾಮಿ ಕ್ಯಾಲೆಂಡರನ್ನು ಆರಂಭಿಸುವ ಎಂದು ಹೇಳಿಕೊಂಡು ಅದು ನಿರ್ಧರಿಸಲಾಯಿತು. ಆದಮ್ ಅಲೈಹಿಸ್ಸಲಾಂರವರು ಪಶ್ಚಾತ್ತಾಪಪಟ್ಟ ಶೈತಾನನ ಒಂದು ಪ್ರೇರಣೆಯಿಂದ ಅವರು ಅಲ್ಲಾಹನ ಆಜ್ಞೆ ಉಲ್ಲಂಘನೆ ಆಗಿ ಅವರು ಪಶ್ಚಾತ್ತಾಪ ಪಟ್ಟದ್ದು ಕೂಡ ಇದೇ ಮೊಹರ್ರಂ ತಿಂಗಳ 10ನೇ ತಾರೀಕು ಅಂತ ಹೇಳಲಾಗ್ತದೆ. ಅಸ್ಸಲಾಮು ಅಲೈಕುಂ ವರಹಮತುಲ್ಲಾಹಿ ವಬರಕಾತು. ಇಸ್ಲಾಮಿಕ್ ಕ್ಯಾಲೆಂಡರ್ನ ಪ್ರಥಮ ತಿಂಗಳಾದ ಮೊಹರ್ರಂ ತಿಂಗಳು ಇತಿಹಾಸ, ತ್ಯಾಗ ಮತ್ತು ಆತ್ಮ ಪರಿಶೀಲನೆಯ ಮಹತ್ವವನ್ನು ಸಾರುವ ಪವಿತ್ರ ಕಾಲವಾಗಿದೆ. ವಿಶೇಷವಾಗಿ ಐತಿಹಾಸಿಕ ಘಟನೆಗಳು, ಮಾನವೀಯ ಮೌಲ್ಯಗಳು, ನ್ಯಾಯ ಮತ್ತು ಸತ್ಯದ ಹೋರಾಟದ ಪ್ರತೀಕವಾಗಿ ಇಸ್ಲಾಮಿ ಇತಿಹಾಸದಲ್ಲಿ ಅಳಿಸಿ ಹೋಗದ ಸ್ಥಾನವನ್ನು ಪಡೆದಿದೆ. ಇಂತಹ ಮಹತ್ವದ ವಿಷಯದ ಬಗ್ಗೆ ವಿಚಾರವನ್ನು ಹಂಚಿಕೊಳ್ಳಲು ವಿಚಾರ ಜ್ಯೋತಿ ಮಾತುಕತೆ ಕಾರ್ಯಕ್ರಮದಲ್ಲಿ ಇಂದು ನಮ್ಮೊಂದಿಗೆ ಗೌರವಾನ್ವಿತ ಕೆ ಮೊಹಮ್ಮದ್ ಅಶ್ರಫ್ ರವರಿದ್ದಾರೆ. ನಿಮಗೆ ಈ ಕಾರ್ಯಕ್ರಮಕ್ಕೆ ಸ್ವಾಗತ. ಅಸ್ಸಲಾಮು ಅಲೈಕುಂ ವರಹಮತುಲ್ಲಾಹಿ ವಬರಕಾತು. ವಅಲೈಕುಂ ಅಸ್ಸಲಾಂ ವರಹಮತುಲ್ಲಾಹಿ ವಬರಕಾತು. ಮೊಹರ್ರಂ ತಿಂಗಳ ಬಗ್ಗೆ ಇಸ್ಲಾಮಿ ಮಹತ್ವ ಏನು, ಇದರ ಬಗ್ಗೆ ಒಂದು ಸಂಕ್ಷಿಪ್ತವಾಗಿ ನಮ್ಮ ಪ್ರೇಕ್ಷಕರಿಗೆ ವಿವರಿಸಿ. ಪ್ರಪ್ರಥಮವಾಗಿ ಒಂದು ಸ್ವಲ್ಪ ಪೀಠಿಕೆಯಾಗಿ ಸ್ವಲ್ಪ ಹಿಂದೆ ಹೋಗಬೇಕಾಗ್ತದೆ ನಾವು. ಉದಾಹರಣೆಗೆ ಇಸ್ಲಾಂ ಎಂಬುದು ಆದಿಮಾನವ ಆದಮ್ ಅಲೈಹಿಸ್ಸಲಾಂರ ಕಾಲದಿಂದಲೇ ನಮ್ಮ ಸೃಷ್ಟಿಕರ್ತನು, ಪಾಲಕನು, ಮಾಲಕನು, ಒಡೆಯನೂ ಆಗಿರುವಂಥ ಅಲ್ಲಾಹನು ಅವರನ್ನು ಪ್ರಪ್ರಥಮ ಪ್ರವಾದಿಯನ್ನಾಗಿ ಮಾಡಿ ಅಂದಿನಿಂದಲೇ ಅವರಿಗೆ ಕೊಟ್ಟ ಮಾರ್ಗದರ್ಶನವೇ ಅದು ಇಸ್ಲಾಂ ಆಗಿತ್ತು. ಕಾಲ ಕಾಲಕ್ಕೆ ಬೇರೆ ಬೇರೆ ಪ್ರವಾದಿಗಳ ಮೂಲಕ ಅದನ್ನು ನವೀಕರಿಸಿಕೊಂಡು ಬೇರೆ ಬೇರೆ ಪ್ರದೇಶಗಳಲ್ಲಿ ಬೇರೆ ಬೇರೆ ಕಾಲಗಳಲ್ಲಿ ಅಂತಿಮವಾಗಿ ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂರಿಂದ ನವೀಕೃತಗೊಂಡಂತಹ ಇಸ್ಲಾಂ ಇಂದು ನಾವು ಹೇಳುವಂಥ ಇಸ್ಲಾಂ ಆಗಿದೆ. ಆ ನಿಟ್ಟಿನಲ್ಲಿ ಈ ಒಂದು ಮೊಹರ್ರಂ ಆಚರಣೆ ಏನಿದೆಯೋ ಸಾಮಾನ್ಯವಾಗಿ ಜನರು ಇಂದು ಆಚರಿಸುತ್ತಿರುವಂತಹ ಮತ್ತು ಅದು ಯಾವುದಕ್ಕಾಗಿ ಜನಪ್ರಿಯವಾಗಿರುವಂತಹ ಜನಜನಿತವಾಗಿರುವಂತಹ ಈ ಆಚರಣೆ ಉಂಟಲ್ಲ, ಅದು ಇಸ್ಲಾಂ ಅನುಮೋದಿಸಿದಂತಹ ಒಂದು ಆಚರಣೆ ಅಲ್ಲ. ಪ್ರಸಕ್ತ ಪ್ರಚಾರದಲ್ಲಿರುವಂಥ ಒಂದು ಅದು ಹಬ್ಬದ ರೂಪದಲ್ಲಿ ಅದರ ಆಚರಣೆ ಏನಿದೆಯೋ ಅದು ಇಸ್ಲಾಂ ಅನುಮೋದಿಸಿದಂತಹ ಒಂದು ಆಚರಣೆ ಅಲ್ಲ. ಬದಲಾಗಿ ಅದರ ಮಹತ್ವ ಇರುವಂತಹದ್ದು ಪ್ರವಾದಿ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರಿಂದ ಕಾಲಕ್ಕಿಂತ ಮೊದಲಿನ ಹಲವು ಘಟನೆಗಳ ಆಧಾರದಲ್ಲಿ ಮತ್ತು ಈಗ ನಾವು ಆಚರಿಸುತ್ತಿರುವಂತಹ ಈ ಒಂದು ವಿಶೇಷವಾಗಿ ನಮ್ಮ ಶಿಯಾ ದೇಶಗಳಲ್ಲಿ ಪಂಗಡದವರು ಆಚರಿಸುವಂತಹದ್ದು, ಅದನ್ನು ಈಗ ಇತರರು ಕೂಡ, ಇವನ್ ಮುಸ್ಲಿಮೇತರರು ಕೂಡ ಅದರಲ್ಲಿ ತುಂಬ ಸಕ್ರಿಯವಾಗಿ ಭಾಗವಹಿಸ್ತಾರೆ ಕೆಲವೊಂದು ಕಡೆಗಳಲ್ಲಿ. ಆ ಒಂದು ಆಚರಣೆ ಏನಿದೆಯೋ ಅದು ಪ್ರವಾದಿ ಕಾಲೆಯ ನಂತರ ಹಿಜ್ರತ್ನ ನಂತರ ಸುಮಾರು 61 ವರ್ಷಗಳ ನಂತರ ನಡೆದ ಒಂದು ಘಟನೆಯನ್ನು ಆಧರಿಸಿ ಅದು ನಡೆಯುತ್ತಿರುವ ಒಂದು ಆಚರಣೆಯಾಗಿದೆ. ಅದರಲ್ಲಿ ಶೋಕಾಚರಣೆ ಇದೆ. ಅದು ಆ ರೀತಿಯ ಶೋಕಾಚರಣೆ ಅದು ನಾವು ನೋಡ್ತೇವೆ. ಒಂದು ಮೆರವಣಿಗೆ ನಡೆಯುವಂತಹದ್ದು, ಅದರಲ್ಲಿ ಕೆಲವು ಈ ಎದೆಗೆ ಬಡಿದುಕೊಳ್ಳುವಂತಹದ್ದು, ರಕ್ತ ಹರಿಸುವಂತಹದ್ದು, ಇದೆಲ್ಲ ಇಸ್ಲಾಂ ಅನುಮೋದಿಸುವುದಿಲ್ಲ. ಅದು ಒಂದು ಹಬ್ಬವೂ ಅಲ್ಲ, ಶೋಕಾಚರಣೆಯಲ್ಲಿಯೂ ರೂಪದಲ್ಲಿ ಆಚರಿಸುವುದು ಸರಿಯಲ್ಲ. ಎರಡೂ ರೀತಿಯದನ್ನು ಅದು ಇಸ್ಲಾಂ ಅನುಭವಿಸುತ್ತಿಲ್ಲ. ಅದು ಮೊಹರ್ರಂ ತಿಂಗಳ ಮಹತ್ವಕ್ಕೆ ಬೇರೆ ಆದಂಥ ಹಲವು ಕಾರಣಗಳಿವೆ. ಅದು ಐತಿಹಾಸಿಕವಾದ ಹಲವು ಘಟನೆಗಳಿವೆ. ಮುಖ್ಯವಾಗಿ ಮೊಹರ್ರಂ ಎಂಬುದು ಈ ಆಚರಣೆಗೂ ಮೊಹರ್ರಂ ತಿಂಗಳ ಮಹತ್ವಕ್ಕೂ ಸಾಮೀಪ್ಯವಿಲ್ಲ. ಸರಿ, ಹಾಗಾದರೆ ಮೊಹರ್ರಂ ಎಂದರೇನು? ಮೊಹರ್ರಂ ಅದಕ್ಕಿರುವಂತಹ ಮಹತ್ವ, ನಿಜವಾದ ಮಹತ್ವ. ಪ್ರಪ್ರಥಮವಾಗಿ ಈ ಇಸ್ಲಾಮಿಕ್ ಕ್ಯಾಲೆಂಡರ್ ಎಂಬುದೇನಿದೆಯೋ ಅದು ಕ್ಯಾಲೆಂಡರ್ನ
ತಿಂಗಳುಗಳು ಈ ಮೊದಲಿದ್ದದ್ದೇ ಆಗಿತ್ತು. ಅದೇನು ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರ ಕಾಲದಲ್ಲಿ ಈ ತಿಂಗಳುಗಳನ್ನು ಹೊಸದಾಗಿ ಅನ್ವೇಷಿಸಿದ್ದು ಅಲ್ಲ, ಅದನ್ನು ಪುನಃ ಹೆಸರಿಸಿದ್ದು ಅಲ್ಲ. ಅದೆಲ್ಲವೂ ಈ ಹಿಂದೆ ಇದ್ದಂತಹ ತಿಂಗಳುಗಳೇ ಆಗಿದೆ. ಆದರೆ ಇಸ್ಲಾಮಿನ ಒಂದು ಯುಗ, ಅದು ಇಸ್ಲಾಮಿಕ್ ಕ್ಯಾಲೆಂಡರ್ ಏನೆಂದು ಆರಂಭಿಸಿದೆಯೋ ಅದು ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರವರ ಮಕ್ಕಾದಿಂದ ಮದೀನಕ್ಕೆ ಹಿಜ್ರತ್ ಆದ ಒಂದು ಆ ಘಟನೆಯ ನಂತರ ಅಲ್ಲಿಂದ ಆರಂಭವಾದಂಥದ್ದು. ಅದು ಪ್ರವಾದಿ ನಮ್ಮ ಖಲೀಫಾ ಉಮರ್ ರಜಿಯಲ್ಲಾಹು ತಆಲಾ ಅನ್ಹುರವರ ಕಾಲದಲ್ಲಿ ಒಂದು ಕ್ಯಾಲೆಂಡರನ್ನು, ಇಸ್ಲಾಮಿ ಕ್ಯಾಲೆಂಡರ್ನ ಒಂದು ಆಗಬೇಕು ಎಂದು ನಿರ್ಧರಿಸುವಾಗ ಅವರು ಹಲವಾರು ಸಮಾಲೋಚನೆ ನಡೆಸಿದಾಗ ಅದು ಈ ಒಂದು ಘಟನೆ, ಒಂದು ಇಸ್ಲಾಮಿನ ಒಂದು ಉತ್ಥಾನದ ಐತಿಹಾಸಿಕ ಘಟನೆ, ಅಲ್ಲಿಂದ ಒಂದು ಇಸ್ಲಾಮಿ ಕ್ಯಾಲೆಂಡರನ್ನು ಆರಂಭಿಸುವ ಎಂದು ಹೇಳಿಕೊಂಡು ಅದು ನಿರ್ಧರಿಸಲಾಯಿತು. ಆದ್ದರಿಂದ ಈ ತಿಂಗಳುಗಳು ಈ ಮೊದಲೇ ಇದ್ದದ್ದು 12 ತಿಂಗಳುಗಳು. ಅದು ಯಾವುದು ಮೊದಲಿತ್ತು ಅದೇ ತಿಂಗಳು. ಕೇವಲ ಹಿಜ್ರಿ ಶಕೆ ಎಂಬುದು ಅದು ಆರಂಭವಾದದ್ದು ಪ್ರವಾದಿಯ ಲೆಕ್ಕ, ಒಂದು ಇಸ್ಲಾಮಿ ಕ್ಯಾಲೆಂಡರ್ನ ಲೆಕ್ಕ, ಇಸ್ಲಾಮಿ ಹಿಜ್ರಿ ಶಕೆ ಎಂಬುದು ಅದು ಹಿಜ್ರತ್ನಿಂದ ಅಥವಾ ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರವರು ಮದೀನಕ್ಕೆ ವಲಸೆ ಹೋಗಿ ಅಲ್ಲಿ ತಮ್ಮ ಇದನ್ನು ಇಸ್ಲಾಂ ಧರ್ಮವನ್ನು ಸಂಸ್ಥಾಪಿಸಿದಂತಹ ಅದನ್ನೊಂದು ಶಕ್ತಿಯ ರೂಪದಲ್ಲಿ, ಒಂದು ದೇಶ ರಾಷ್ಟ್ರದ ರೂಪದಲ್ಲಿ, ಸಮಾಜದ ರೂಪದಲ್ಲಿ ಅದರ ನಿರ್ಮಾಣವಾದಾಗ ಅಲ್ಲಿಂದ ಆರಂಭ ಅಂತದ್ದು. ಅಲ್ಲಿ ಇಸ್ಲಾಮಿನಗಿಂತ ಹಿಂದೆಯೂ ಕೂಡ ಈ ನಿಷೇಧಿತ ತಿಂಗಳು ಅಂತ, ನಿಷೇಧಿತ ಅಂದರೆ ಆ ತಿಂಗಳುಗಳಲ್ಲಿ ಯುದ್ಧ ಮಾಡುವುದು ನಿಷೇಧಿಸಲ್ಪಟ್ಟಿತ್ತು ಅಂತ 4 ತಿಂಗಳುಗಳಿದ್ದವು. ಅದು ರಜಬ್, ಜಿಲ್ ಕಾಯ್ದ, ಜಿಲ್ ಹಜ್ ಮತ್ತು ಮುಹರ್ರಮ್. ಈ 4 ತಿಂಗಳು ಈ ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರವರು ಬರುವುದಕ್ಕಿಂತ ಮೊದಲೇ ಕೂಡ ಅದು ನಿಷೇಧಿತ ತಿಂಗಳು ಎಂದು ಪರಸ್ಪರ ಕಚ್ಚಾಡುತ್ತಿದ್ದಂತಹ ಹಲವಾರು ಗೋತ್ರಗಳು, ಪಂಗಡಗಳು ಆ ಒಂದು 4 ತಿಂಗಳುಗಳನ್ನು ಪವಿತ್ರವೆಂದು ಭಾವಿಸಿ ಆ ತಿಂಗಳುಗಳಲ್ಲಿ ತಮ್ಮ ಯುದ್ಧಗಳೆಲ್ಲವನ್ನು ನಿಲ್ಲಿಸ್ತಾ ಇದ್ದರು. ಆ ರೀತಿಯಲ್ಲಿ ಅದು ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರ ನಂತರವೂ ಕೂಡ ಅದು ಈಗಲೂ ಕೂಡ ಅದು ಅದೇ ರೀತಿ ನಿಷೇಧಿತ ಮಾಸಗಳು ಎಂದು ಅದು ಮುಂದುವರಿತಾ ಇದೆ. ಪವಿತ್ರ ಮಾಸಗಳಾಗಿ ಈ ತಿಂಗಳಲ್ಲಿ ಯುದ್ಧ ಅಥವಾ ರಕ್ತಪಾತ ಇದೆಲ್ಲ ಸಲ್ಲದು ಎಂಬುದು. ಹಾಗಾದರೆ ನೀವು ಹೇಳಿದ್ದೀರಿ ಇದು ಹಿಂದಿನಿಂದಲೂ ಈ ಒಂದು ತಿಂಗಳುಗಳು ಪವಿತ್ರತೆಯನ್ನು ಕಾಯ್ದುಕೊಂಡು ಬಂದಿದೆ. ಈ ಪವಿತ್ರತೆ ಕಾಯ್ದುಕೊಳ್ಳಲು ಇರುವಂತಹ ಮುಖ್ಯ ಕಾರಣಗಳೇನು? ಇದಕ್ಕೆ ಮುಖ್ಯ ಕಾರಣಗಳಲ್ಲಿ ಹಲವು ವಿಧಗಳನ್ನು ಹೇಳಲಾಗ್ತದೆ. ಅದರಲ್ಲಿ ಪ್ರಪ್ರಥಮವಾಗಿ ಆದಮ್ ಅಲೈಹಿಸ್ಸಲಾಂರವರು ಪಶ್ಚಾತ್ತಾಪಪಟ್ಟ ಶೈತಾನನ ಒಂದು ಪ್ರೇರಣೆಯಿಂದ ಅವರು ಅಲ್ಲಾಹನ ಆಜ್ಞೆ ಉಲ್ಲಂಘನೆಯಾಗಿ ಅವರು ಪಶ್ಚಾತ್ತಾಪ ಪಟ್ಟದ್ದು ಕೂಡ ಇದೇ ಮೊಹರ್ರಮ್ ತಿಂಗಳ 10ನೇ ತಾರೀಕು ಅಂತ ಹೇಳಲಾಗ್ತದೆ. ಅದರ ನಂತರ ನೂಹ್ ಅಲೈಹಿಸ್ಸಲಾಂರವರಿಗೆ ವಿಮೋಚನೆ, ಅವರನ್ನು ರಕ್ಷಿಸಿದ್ದು ಆ ದೊಡ್ಡ ಒಂದು ಪ್ರವಾಹ ಬಂದು ಎಲ್ಲರನ್ನು ಕೊಚ್ಚಿಕೊಂಡು ಹೋದಾಗ ಅದರಲ್ಲಿ ಪ್ರವಾದಿ ನೂಹ್ ಅಲೈಹಿಸ್ಸಲಾಂ ಮತ್ತು ಅವರ ಕೆಲವು ಸಂಗಾತಿಗಳನ್ನು ಅವರ ಮೇಲೆ ವಿಶ್ವಾಸವಿಟ್ಟಂತಹ ಅವರ ಪ್ರಾಮಾಣಿಕ ಕೆಲವು ಸಂಗಾತಿಗಳನ್ನು ರಕ್ಷಿಸಿದ್ದು ಅದು ಕೂಡ ಮೊಹರ್ರಮ್ನ ಈ ತಿಂಗಳ 10 ದಿನದಂದು. ಅದೇ ರೀತಿ ನಂತರದ ಹಲವಾರು ಪ್ರವಾದಿಗಳ ಘಟನೆಗಳು ಈ ರೀತಿಯಲ್ಲಿ ಅದೇ ದಿನ ಸಂಭವಿಸಿದೆ ಎಂಬುದು. ಅದರಲ್ಲಿ ಪ್ರಮುಖವಾದಂತಹದ್ದು ಮೂಸಾ ಅಲೈಹಿಸ್ಸಲಾಂರವರ ಅನುಯಾಯಿಗಳನ್ನು ಫಿರೌನನ ದೌರ್ಜನ್ಯದಿಂದ ಅವರು ಮುಕ್ತಿ ಗಳಿಸಿದ್ದು ಅದು ಈ ಮೊಹರ್ರಮ್ನ 10ನೇ ತಾರೀಕು ಅಂತ. ಇದು ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರವರು ಮಕ್ಕಾದಿಂದ ಮದೀನಾ ಹೋದಾಗ ಅಲ್ಲಿ ಅವರು ಕಂಡರು ಮೊಹರ್ರಮ್ನ 10ನೇ ತಾರೀಕಿನಂದು ಯಹೂದಿಗಳು ಕೂಡ ಈ ಉಪವಾಸ ಇಡ್ತಾಯಿದ್ರು. ಅದು ಯಾಕೆ ಎಂದು ಕೇಳಿದಾಗ ಅವರು ಈ ರೀತಿಯಲ್ಲಿ ಹೇಳಿದರು, ಅದು ಮೂಸಾ ಅಲೈಹಿಸ್ಸಲಾಂರವರು ನಮ್ಮನ್ನು ಫಿರೌನನ ದೌರ್ಜನ್ಯದಿಂದ ಮುಕ್ತಿಗೊಳಿಸಿದ ದಿನ ಅಂತೇಳಿ. ಆಗ ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರವರು ಹೇಳಿದರು, ಮೂಸಾ ಅಲೈಹಿಸ್ಸಲಾಮರವರ ಉದಾಹರಣೆ ಅದು ನಾವು ಹೆಚ್ಚು ಹಕ್ಕುದಾರರು, ಆದ್ದರಿಂದ ನಾವು ಕೂಡ ಬರುವ ವರ್ಷ ಇನ್ಶಾ ಅಲ್ಲಾ ನಾನು ಜೀವಿತವಾಗಿದ್ದರೆ ಈ 2 ದಿನವನ್ನು ಉಪವಾಸ ಇಡ್ತೇವೆ, 9 ಮತ್ತು 10 ಅಂತ. ಅದು ಸ್ವಲ್ಪ ಭಿನ್ನವಾಗಿ ತೋರಿಸುವುದಕ್ಕಾಗಿ, ನಮ್ಮ ವಿಶೇಷತೆಯನ್ನು ತೋರಿಸುವುದಕ್ಕಾಗಿ 9 ಮತ್ತು 10 ಅಥವಾ 10 ಮತ್ತು 11 ಈ ರೀತಿಯಲ್ಲಿ ಉಪವಾಸ ಆಚರಿಸಬಹುದು ಎಂದು ಹೇಳಿದ್ದರು. ಆದರೆ ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರವರು ನಂತರದ ವರ್ಷದ ವಿಷಯವನ್ನು ತಿಳಿದ ನಂತರದ ವರ್ಷದಲ್ಲಿ ಅವರು ನಿಧನರಾಗ್ತಾರೆ. ಅದಕ್ಕಿಂತ ಮೊದಲೇ ಅದರ ಒಂದು ಪ್ರವಾದಿಯ ಆ ಒಂದು ಇಂಗಿತವನ್ನು ಅರಿತುಕೊಂಡು
ನಮ್ಮ ಮುಸ್ಲಿಮರೆಲ್ಲರೂ ಈಗ 9-10 ಅಥವಾ 10-11 ಉಪವಾಸ ಆಚರಿಸುವಂತಹದ್ದು ಮತ್ತು ಪಶ್ಚಾತ್ತಾಪ ಪಡುವಂಥದ್ದು, ನಮ್ಮ ಆತ್ಮಾವಲೋಕನ ನಡೆಸುವಂಥದ್ದು, ಇಂಥದ್ದು ಇದೆಲ್ಲಕ್ಕೆ ಇರುವಂಥ ಒಂದು ಇದಾಗಿದೆ, ಘಟನೆಯಾಗಿದೆ. ವಿಶೇಷಿಸುವುದು ಇಂದು ಮೊಹರ್ರಮನ್ನು ವಿಶೇಷಿಸುವುದು ಈ ಒಂದು ಆ ಘಟನೆ ಆ ಥರದ್ದು. ಧಾರ್ಮಿಕವಾಗಿ ಇಸ್ಲಾಂ ಅನುಮತಿಸುವುದು ಅಥವಾ ಪ್ರವಾದಿಯ ಒಂದು ಚರ್ಯೆಯ ಮುಖಾಂತರ ಇರುವಂತಹ ಮಹತ್ವ ಅದು ಇದಾಗಿದೆ. ಇನ್ನು ಅದರ ನಂತರ ನಡೆದ ಘಟನೆ ಅದರಲ್ಲಿ ಆ ಘಟನೆ ಕಡೆಗೆ ಮತ್ತೆ ಬರ್ತೇನೆ. ಈ ಉಪವಾಸದ ಬಗ್ಗೆ ಹೇಳಿದ್ದೀರಿ, 2 ದಿವಸದ ಉಪವಾಸ, ಆಶೂರ ತಾಶೂರ ಎಂಬ ರೀತಿಯಲ್ಲಿ ವಿವರಿಸಲಾಗ್ತದೆ. ಹೌದು. ಈ ಉಪವಾಸದ ಮಹತ್ವ ಏನು? ಈ ಉಪವಾಸದಲ್ಲಿ ಉಪವಾಸದ ಬಗ್ಗೆ ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ರವರು ಹೇಳಿದರು, ಈ ಗತ ವರ್ಷದ ನಿಮ್ಮ 1 ವರ್ಷದ ಪಾಪಗಳನ್ನು ಗಳಿಂದ ನಿಮಗೆ ವಿಮೋಚನೆ ಸಿಗುವಂಥ, ಅವುಗಳೆಲ್ಲವೂ ಕ್ಷಮಿಸಿಪಡುವಂತಹ ಈ ಒಂದು ಉಪವಾಸದಿಂದ ಅವುಗಳು ಕ್ಷಮಿಸಲ್ಪಡುತ್ತವೆ ಎಂದು ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ರವರು ಹೇಳಿದ್ದಾರೆ. ಇದೊಂದು ಐಚ್ಛಿಕವಾದಂತಹ ಇದು ಐಚ್ಛಿಕವಾದಂಥ ಉಪವಾಸ. ಅದನ್ನು ಯಾರಾದರೂ ನಿರ್ವಹಿಸಿದರೆ ಅವನ ಗತ ವರ್ಷದ 1 ವರ್ಷ ಪೂರ್ತಿ 1 ವರ್ಷದ ಪಾಪಗಳು ಕ್ಷಮಿಸಲ್ಪಡ್ತದೆ ಅಂತ. ಇನ್ನೊಂದು, ಈ ಧಾರ್ಮಿಕವಾದ ಹಲವಾರು ವಿಷಯಗಳನ್ನು ನೀವು ತಿಳಿಸಿದ್ದೀರಿ. ಮೊಹರಂನ ನಿಜವಾದ ಉದ್ದೇಶ, ಮೊಹರಂನಿಂದ ಇಸ್ಲಾಂ ಬಯಸುವುದೇನು. ಅದೇ ರೀತಿ ಇನ್ನೊಂದು ಕಡೆ ಬರುವಾಗ ಮೊಹರ್ರಂ ಇಂದು ಜಾಗತಿಕವಾಗಿ ನಮ್ಮ ಭಾರತದಲ್ಲಿಯೂ ನಮ್ಮ ಕರ್ನಾಟಕದಲ್ಲಿಯೂ ಮೊಹರ್ರಂ ಒಂದು ಹಬ್ಬವಾಗಿ ಆಚರಿಸಲಾಗ್ತದೆ. ಅದರಲ್ಲಿ ರಕ್ತಪಾತ ಅಂತಹ ಕೆಲವು ಪ್ರದರ್ಶನಗಳು ಕೂಡ ನಡೀತಾ ಇದೆ. ಅದನ್ನು ನಾವು ಕರ್ಬಲಾದ ಹುತಾತ್ಮದ ಸ್ಮರಣೆ ಅಂತ ಹೇಳ್ತೇವೆ. ಈ ಕರ್ಬಲಾ ಐತಿಹಾಸ ಘಟನೆ, ಇದರ ಬಗ್ಗೆ ಒಂದಿಷ್ಟು ವಿಚಾರಗಳನ್ನು. ಕರ್ಬಲಾದ ಐತಿಹಾಸಿಕ ಘಟನೆ ಏನಂತ ಹೇಳಿದರೆ, ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ರವರ ನಂತರ ಅವರ ಕಾಲದಲ್ಲಿ ಅವರು ಸ್ಥಾಪಿಸಿದಂತಹ ಆ ಒಂದು ಖಿಲಾಫತ್ನ ಮಾದರಿ ಅದು ಸುಮಾರು ಒಂದು 60-50 ವರ್ಷಗಳವರೆಗೆ ಮುನ್ನಡೆಯಿತು. 4 ಅವರ ಖುಲಫಾಯ ರಾಶಿದೀನ್ ಎಂದು ಹೇಳುವಂಥದ್ದು, ಇದು ಅಬೂಬಕರ್ ರಜಲ್ಲಾಹು ತಆಲಾ ಅನ್ಹು, ಉಮರ್ ರಜಲ್ಲಾಹು ತಆಲಾ ಅನ್ಹು ಮತ್ತು ಉಸ್ಮಾನ್ ಮತ್ತು ಹಾಗೂ ಅಲಿ ರಜಲ್ಲಾಹು ತಆಲಾ ಅನ್ಹು. ಆದರೆ ಅದರ ನಂತರದಲ್ಲಿ ಕಾಲದಲ್ಲಿ ಸುಮಾರು 61ನೇ ವರ್ಷದಲ್ಲಿ ಏನಾಯ್ತು ಅಂತ ಹೇಳಿದರೆ, ಈ ಯಜೀದ್ ಎಂಬವನು ಖಿಲಾಫತ್ನ ಉದ್ದೇಶ ಖಿಲಾಫತ್ ಅಂತ ಹೇಳಿದರೆ ಅದು ಒಂದು ಜನರ ಸಮಾಲೋಚನೆಯ ಮೂಲಕ, ಇವತ್ತಿನ ಹಾಗೆ ಒಂದು ಓಟ್ ಇಲ್ಲದಿದ್ದರೂ ಅದೇ ಆ ಕಾಲಕ್ಕೆ ತಕ್ಕಂತೆ ಕೆಲವು ಜನರೆಲ್ಲ ಸೇರಿಕೊಂಡು, ಸ್ವಲ್ಪ ಬುದ್ಧಿಜೀವಿಗಳೆಂದು ಹೇಳುವವರು, ಸಮಾಜದ ಮುಖಂಡರೆಲ್ಲ ಹೇಳುವವರು, ಒಂದು ಪ್ರಜಾಸತ್ತಾತ್ಮಕವಾದಂಥ ರೀತಿಯಲ್ಲಿ ಜನರ ಅಭಿಪ್ರಾಯಗಳನ್ನು ಪಡೆದು ಕೆಲವು ವ್ಯಕ್ತಿಗಳನ್ನು ಆಯ್ಕೆ ಮಾಡಿ ಅವರಿಂದ ಮತ್ತೆ ಒಬ್ಬರನ್ನು ನಾಯಕನನ್ನಾಗಿ ಆಯ್ಕೆ ಮಾಡುವಂಥ ಪ್ರಕ್ರಿಯೆ ನಡೆದಿತ್ತು ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ನಂತರದ ಸ್ವರೂಪ ಪ್ರಜಾಪ್ರಭುತ್ವದ ಸ್ವರೂಪದಲ್ಲಿ ಈ ರೀತಿಯಲ್ಲಿ ಜನರಿಂದ ಆಯ್ಕೆಯಾಗುವಂಥ ಒಂದು ಪ್ರಕ್ರಿಯೆ ಇತ್ತು. ಅಲ್ಲಿ ಯಾವುದು ಕೂಡ ತಂದೆಯ ನಂತರ ಮಗ ಎಂಬ ರೀತಿಯಲ್ಲಿ ಅದು ಕಂಟಿನ್ಯೂ ಆಗಿರಲಿಲ್ಲ. ಆದರೆ ಯಜೀದ್ನ ನೇಮಕ ಆಗುವಂಥದ್ದು ಅದು ಒಂದು ಇಸ್ಲಾಮಿ ಆದರ್ಶಕ್ಕೆ ವಿರುದ್ಧವಾಗಿ ಅವರನ್ನು ನೇಮಕ ಆಗ್ತದೆ ಅವರ ತಂದೆಯಿಂದ. ಹಾಗೆ ರೀತಿಯಲ್ಲಿ ಅದನ್ನು ಪ್ರತಿಭಟಿಸಿ ನಮ್ಮ ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ರವರ ಮೊಮ್ಮಗನಾದ ಹುಸೇನ್ ರವರು ಮತ್ತು ಅವರಿಗೆ ಅಲ್ಲಿಯ ಖುಫಾ ಅಂತ ಹೇಳುವಂತಹ ಅಲ್ಲಿಯ ಕೆಲವು ಮುಸ್ಲಿಮರು ಅವರಿಗೆ ಆಹ್ವಾನ ನೀಡುತ್ತಾರೆ. ನಾವು ಇಲ್ಲಿ ಈ ಒಂದು ಪದ್ಧತಿ ಏನಿದೆಯೋ ಅದು ಪ್ರವಾದಿಯ ಒಂದು ಚರ್ಯೆಗೆ ವಿರುದ್ಧವಾಗಿ ಒಂದು ನೇಮಕ ಆಗಿದೆ, ನಾವು ನಿಮ್ಮ ನೇತೃತ್ವದಲ್ಲಿ ಅದನ್ನು ವಿರೋಧಿಸಲು ಬಯಸ್ತೇವೆ ಎಂದು ಅವರನ್ನು ಆಹ್ವಾನಿಸಲಾಗ್ತದೆ. ಆ ರೀತಿಯಲ್ಲಿ ಹುಸೇನ್ ರಜಲ್ಲಾಹು ತಆಲಾ ಅನ್ಹುರವರು ಅಲ್ಲಿಗೆ ಹೋಗುವಾಗ ಅವರನ್ನು ಈ ಯಜೀದ್ನ ಸೈನ್ಯ ಸುತ್ತುವರಿದು ಅವರನ್ನು ತಡೆಯಲಾಗ್ತದೆ. ಮಾತ್ರ ಅಲ್ಲ, ಹಲವು ದಿನಗಳವರೆಗೆ ನೀರು, ಅನ್ನಪಾನೀಯ ಇವುಗಳಿಂದ ತಡೆದು ಕೊನೆಗೆ ಅವರನ್ನು ಶಹೀದ್ಗೊಳಿಸಲಾಗ್ತದೆ. ಕೊಲ್ಲಲಾಗ್ತದೆ. ಆ ಒಂದು ದಿನವನ್ನು ಸ್ಮರಿಸುತ್ತಾ ಈ ಒಂದು ಏನು ಶಿಯಾಪಂಥಿ ಎನ್ನುವರು ಅವರು ಇದನ್ನು ಶೋಕಾಚರಣೆ ಮಾಡುವಂಥದ್ದು, ತಿಂಗಳಿನ ಈ 10 ದಿನಗಳು ಶೋಕಾಚರಣೆ ಮಾಡಿ 10ನೇ ದಿನ ಕೆಲವು ತಾಜಿಯಾ ಇಂಥದ್ದೊಂದು ಕೆಲವು ಮೆರವಣಿಗೆಗಳು, ಈ ರೀತಿಯ ಒಂದು ಕೆಲವು ಆಚರಣೆಗಳು ನಡೀತಾ ಇದೆ. ಇದಕ್ಕೆ ಬಹುಶಃ ಅದು ಕಾಲಕಾಲದಲ್ಲಿ ಬೇರೆ ಬೇರೆ ಪ್ರದೇಶದ ಕೆಲವು ಆಚರಣೆಗಳನ್ನು ನೋಡಿಕೊಂಡು
ನಮ್ಮ ದೇಶದಲ್ಲಿಯೂ ಕೂಡ ಹೇಳಿದ ಹಾಗೆ ಅದನ್ನು ಇವತ್ತು ಕೂಡ ಈ ಬೀದರ್, ಕೆಲವೊಂದು ಲಕ್ನೋ, ಅವ್ರಿಗೆ ನಮ್ಮ ನಾರ್ತ್ ಇಂಡಿಯಾದ ಕೆಲವು ಪ್ರದೇಶಗಳಲ್ಲಿ ಹೆಚ್ಚು ಶಿಯಾಪಂಥೀಯರು ಇರುವಂತಹ ಒಂದು ಪ್ರದೇಶದಲ್ಲಿ ಮುಸ್ಲಿಮೇತರರು ಕೂಡ ಇದನ್ನು ಆಚರಿಸುವಂಥದ್ದು, ಅದನ್ನು ಒಂದು ಅದರಲ್ಲಿ ಮೆರವಣಿಗೆಗಳು ಮತ್ತು ಈ ರೀತಿಯ ಶೋಕಾಚರಣೆ ಇದೆ. ಇಂಥ ಶೋಕಾಚರಣೆ ಮತ್ತು ಈ ರೀತಿಯ ಮೆರವಣಿಗೆಯ ಇದರ ಸ್ವರೂಪದ ಇದನ್ನು ಇಸ್ಲಾಂ ಅನುಮೋದಿಸುವುದಿಲ್ಲ. ಯಾಕೆಂದರೆ ಇಸ್ಲಾಮಿನಲ್ಲಿ ಹಬ್ಬಗಳು ಅಂತ ಇರುವುದು ಎರಡು ಮಾತ್ರ, ಈದ್ ಉಲ್ ಫಿತ್ರ್ ಮತ್ತು ಈದ್ ಉಲ್ ಅದ್ಹಾ ಅಂತ ಎಲ್ಲ ಸಂಭ್ರಮಾಚರಣೆ ಇಲ್ಲ. ಅದೇ ರೀತಿ ಶೋಕಾಚರಣೆಗೆ ಕೂಡ ಒಂದು ಲಿಮಿಟ್ ಹಾಕಲಾಗಿದೆ. ಯಾರಾದರೂ ಮರಣ ಹೊಂದಿದ್ದರೆ ಅವರ ಮರಣದ ಶೋಕಾಚರಣೆ ಅವರ ರಿಲೇಟಿವ್ಸ್ಗಳಿಗೆ, ಅವರ ಹತ್ತಿರದ ಸಂಬಂಧಿಗಳಿಗೆ ಹೆಚ್ಚೆಂದರೆ 3 ದಿನಗಳ ತನಕ ಮಾತ್ರ ಶೋಕಾಚರಣೆ ಮಾಡಬಹುದು. ಆ ಶೋಕಾಚರಣೆಯಲ್ಲಿಯೂ ಕೂಡ ಎದೆ ಬಡಿದುಕೊಳ್ಳುವುದು, ಜೋರಾಗಿ ತಲೆಯ ಕೂದಲುಗಳನ್ನೆಲ್ಲ ತನ್ನ ದೇಹಕ್ಕೆ ಇದು ಮಾಡಿಕೊಂಡು, ಈ ಮೊದಲು ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರ ಕಾಲಕ್ಕಿಂತ ಮೊದಲು ಇದ್ದಂತಹ ಒಂದು ಶೋಕಾಚರಣೆಯ ಪದ್ಧತಿಯನ್ನು ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರವರು ತಡೆದಿದ್ದಾರೆ. ಆ ರೀತಿಯಲ್ಲಿ ಮಾಡಬಾರದು ಅಂತೇಳಿ. ಆದ್ದರಿಂದ ಅಂಥದ್ದನ್ನು ನಾವು ಒಂದು ಹಬ್ಬವೋ ಅಥವಾ ನಮ್ಮ ಒಂದು ಶೋಕಾಚರಣೆ ಎಂಬ ರೀತಿಯಲ್ಲಿ ಅದನ್ನು ಸಂಭ್ರಮಿಸುವುದು ಅದು ಇಸ್ಲಾಮಿನ ತತ್ವ ಆದರ್ಶಗಳಿಗೆ ವಿರುದ್ಧವಾದದ್ದಾಗ್ತದೆ. ಆದರೆ ಆ ಕರ್ಬಲಾದ ಘಟನೆಯಿಂದ ಸಿಗಬೇಕಾದಂತಹ ಪಾಠ ಮತ್ತು ಆ ಸ್ಫೂರ್ತಿ ಅದು ನಾವು ಮರೆಯಬಾರದಂಥ ವಿಷಯ. ಇವತ್ತು ಅದನ್ನೆಲ್ಲ ಮರೆತು ನಾವು ಕೇವಲ ಸಂಭ್ರಮಾಚರಣೆಗೆ ಅದನ್ನು ಸೀಮಿತಗೊಳಿಸ್ತೇವೆ. ಆ ಸ್ಫೂರ್ತಿ ಏನಂತ ಹೇಳಿದರೆ, ಒಂದು ಇಸ್ಲಾಮಿನ ಒಂದು ಆಡಳಿತದ ಒಂದು ಪ್ರಜಾಸತ್ತಾತ್ಮಕ ರೀತಿಯ ಒಂದು ವ್ಯವಸ್ಥೆ ಅದು ಯಾವಾಗ ರಾಜಾಡಳಿತಕ್ಕೆ ಬದಲಾವಣೆ ಆಯಿತು, ಅದನ್ನು ವಿರೋಧಿಸಿ, ಅದನ್ನು ಪ್ರತಿಭಟಿಸಿ ಧ್ವನಿ ಎತ್ತಿದಂತಹದ್ದು ಅದು ಇಮಾಮ್ ಹುಸೇನ್ರವರ ಚರ್ಯೆಯಾಗಿದೆ. ಅದರ ಅನುಸಾರ ನಾವು ಕೂಡ ಅದನ್ನು ಆ ರೀತಿಯಲ್ಲಿ ಮತ್ತು ಇದೇ ರೀತಿ ನಾನು ಹೇಳಿದಂಥ ಇಂದಿನ ಘಟನೆ, ಅದು ಮೂಸಾ ಅಲೈಹಿಸ್ಸಲಾಮ್ರವರ ಘಟನೆ ಆಗಿರ್ಬೋದು, ಅಥವಾ ಅದಕ್ಕಿಂತ ಮೊದಲು ನೂಹ್ ಅಲೈಹಿಸ್ಸಲಾಮ್ರವರ ಘಟನೆ ಇರ್ಬೋದು. ಇಂಥದ್ದೆಲ್ಲರಲ್ಲಿ ನಮಗೆ ಬರುವಂಥ ಪಾಠ ಏನಂತ ಹೇಳಿದರೆ, ದೌರ್ಜನ್ಯದ ವಿರುದ್ಧ ಮುಸ್ಲಿಮರು ಧ್ವನಿ ಎತ್ತಬೇಕು, ಪ್ರತಿಭಟಿಸಬೇಕು, ಅದರ ವಿರುದ್ಧ ಹೋರಾಡಬೇಕು. ಹೌದು, ಸತ್ಯ ಮತ್ತು ನ್ಯಾಯಕ್ಕಾಗಿ ನೀವು ನ್ಯಾಯದ ಪರವಾಗಿರಬೇಕು, ಅನ್ಯಾಯದ ವಿರುದ್ಧ ನೀವು ಧ್ವನಿ ಎತ್ತಬೇಕು, ಅನ್ಯಾಯದ ವಿರುದ್ಧ ನೀವು ಸಂಘರ್ಷ ನಡೆಸಬೇಕು. ಈ ಸ್ಪಿರಿಟ್ ಇದನ್ನು ನೆನಪಿಸುವುದಕ್ಕಾಗಿ ಆ ದಿನವನ್ನು ಆ ರೀತಿಯಲ್ಲಿ ನೆನಪಿಸುವುದಾದರೆ ಅಂಥ ಒಂದು ಯಾವುದೇ ಧರ್ಮಸಮ್ಮತವಲ್ಲದಂತಹ ಆಚರಣೆಗಳನ್ನು ಬದಿಗಿಟ್ಟು ಆ ರೀತಿಯಲ್ಲಿ ಆ ಘಟನೆಗಳನ್ನು ಸ್ಮರಿಸುವುದು, ಅದರಲ್ಲಿ ಹುತಾತ್ಮರಾದವರನ್ನು ನೆನಪಿಸುವುದು ನಮ್ಮ ಜೀವನಕ್ಕೆ ಒಂದು ಸ್ಫೂರ್ತಿ ತರುವಂಥ ವಿಷಯ ಎಂಬ ನೆಲೆಯಲ್ಲಿ ಅದನ್ನು ನಾವು ಆಚರಿಸುವುದಾದರೆ ಅದಕ್ಕೆ ಯಾವುದೇ ಕೂಡ ತಡೆ ಇಲ್ಲ. ಅದು ಆ ರೀತಿಯಲ್ಲಿ ಮಾಡುವುದಾದರೆ ಓಕೆ. ಅದನ್ನು ಹೊರತಾಗಿ ಆ ರೀತಿಯಲ್ಲಿ ಹಬ್ಬವಾಗಲಿ ಶೋಕಾಚರಣೆಯಾಗಿ ಆಚರಿಸುವುದು ಅದು ಸರಿಯಲ್ಲ ಅಂತ ಹೇಳಿದ್ರು. ಇಮಾಮ್ ಹುಸೇನ್ರವರು ಕೂಡ ಅವರ ವಿರೋಧಿ ಅವರು ಯಾರ ವಿರುದ್ಧ ಹೋರಾಡಿದ್ದಾರೆ ಅವರು ಕೂಡ ಮುಸ್ಲಿಮರಾಗಿದ್ದರು, ಇಮಾಮ್ ಹುಸೇನ್ ಕೂಡ ಮುಸ್ಲಿಮರಾಗಿದ್ದರು. ಅವರಿಗೊಂದು ರಾಜ್ಯ ಆಗಿದ್ದರೆ ಅವರೊಂದು ಪೋಸ್ಟ್ ಏನಾದರೂ ಸಿಗ್ತಿತ್ತು. ಆದರೂ ನೀವು ಹೇಳಿದಂತೆ ಅನ್ಯಾಯದ ವಿರುದ್ಧ ಅವರು ಕಠಿಣವಾದ ತೀರ್ಮಾನವನ್ನು ತೆಗೆದು ಅನ್ಯಾಯದ ವಿರುದ್ಧ ಹೋರಾಡಿದರು. ಈ ಒಂದು ಘಟನೆ ನಮಗೆ ಇಂದಿನ ಕಾಲದಲ್ಲಿ ಯಾವ ರೀತಿ ಒಂದು ಮಾದರಿಯಾಗಿ ತೆಗೆಯಬಹುದು? ಅದು ಹೇಳಿದಾಗ ಈ ಒಂದು ಘಟನೆಯಿಂದ ನಮಗೆ ಒಂದು 3-4 ಪಾಠಗಳು ಸಿಗ್ತದೆ. ಪ್ರಥಮತಃ ಸತ್ಯ ಮತ್ತು ನ್ಯಾಯಕ್ಕಾಗಿ ಅದರಲ್ಲಿ ನೀವು ಸ್ಥಿರವಾಗಿ ನಿಲ್ಲಬೇಕು ಎಂದು, ಅದು ಹುಸೇನ್ ರಜಲ್ಲಾಹು ಕೂಡ ಮಾಡಿದಂತಹ ಒಂದು ವಿಷಯ, ರಹಮತುಲ್ಲಾಹಿ ಅವರು ಮಾಡಿದ ವಿಷಯ ಆಗಿದೆ. ಅದೇ ರೀತಿ ಎರಡನೇದಾಗಿ ಈ ಅನ್ಯಾಯದ ವಿರುದ್ಧ ನೀವು ಹೋರಾಡಬೇಕು, ಅದನ್ನು ಪ್ರತಿಭಟಿಸಬೇಕು. ಮತ್ತೆ ಯಾರೇ ಮಾಡಿದರು ಅದೇ ರೀತಿ ಈ ಮಾರ್ಗದಲ್ಲಿ ನಿಮಗೆ ಕಷ್ಟಗಳು ಸಂಕಷ್ಟಗಳು ಎಷ್ಟು ಬಂದರೂ ಕೂಡ ಅದರನ್ನು ನೀವು ಸ್ಥಿರವಾಗಿರಬೇಕು. ಅದು ಹುಸೇನ್ ರಜಲ್ಲಾಹು ಮಾಡಿದವರು. ಯಾವಾಗಲೂ ಕೂಡ ಅವರು ರಾಜಿ ಆಗಲಿಲ್ಲ, ಕಾಂಪ್ರಮೈಸ್ ಮಾಡಿಕೊಳ್ಳಿಲ್ಲ, ಹೊಂದಾಣಿಕೆ ಮಾಡಿಕೊಳ್ಳಿಲ್ಲ, ಮತ್ತು ನೀರು ಅನ್ನ ಪಾನೀಯ ಎಲ್ಲವನ್ನು ಕೂಡ ಇದು ಮಾಡಿದಾಗಲೂ ಅವರು ತನ್ನ ಮಾತನ್ನು ಬಿಟ್ಟುಕೊಡಲಿಲ್ಲ. ಏನು ಸತ್ಯ ಇದೆಯೋ ಅದನ್ನು ಅದಕ್ಕಾಗಿ ಹಠ ಉಸಿರಿನವರೆಗೆ ಅವರು ಹೋರಾಡಿದರು. ಈ ರೀತಿಯಲ್ಲಿ ಇದು ಸತ್ಯ ನ್ಯಾಯಕ್ಕಾಗಿ ನಾವು ಹೋರಾಡುವಂತಹದ್ದು, ಅದಕ್ಕಾಗಿ ಧ್ವನಿ ಎತ್ತುವಂತಹದ್ದು, ಅದು ನಾವು ಈ ಒಂದು ಘಟನೆಗಳಿಂದ ಪಡೆಯುವಂಥ ಪಾಠವಾಗಿದೆ. ಹಲವಾರು ವಿಷಯಗಳನ್ನು ತಾವು ಮೊಹರ್ರಂನ ಇತಿಹಾಸ, ಕರ್ಬಲಾದಿಂದ ನಾವು ತೆಗೆಯಬೇಕಾದಂತಹ ಪಾಠ, ಹಲವಾರು ವಿಷಯಗಳನ್ನು ಹಂಚಿಕೊಂಡಿದ್ದೀರಿ. ಕೊನೆಯದಾಗಿ ಇಂದಿನ ಸಮಾಜದಲ್ಲಿ ಮೊಹರ್ರಂ ಮತ್ತು ಇತಿಹಾಸ, ಈ ಕರ್ಬಲಾದ ಘಟನೆ, ಇಮಾಮ್ ಹುಸೇನ್ರವರ ತ್ಯಾಗ, ಇವಿಷ್ಟು ವಿಚಾರಗಳನ್ನು ಸೇರಿಸಿಕೊಂಡು ಒಂದು
ನಮ್ಮ ವೀಕ್ಷಕರಿಗೆ ಒಂದು ಸಂದೇಶವನ್ನು? ಈ ಹಿಂದೆ ಕೂಡ ನಾನೊಮ್ಮೆ ಹೇಳಿದ ಹಾಗೆ ಈ ಎಲ್ಲ ಸಂಭ್ರಮ ಆಚರಣೆಗಳು ಎಲ್ಲವೂ ಕೂಡ ನಮಗೆ ನಮ್ಮ ಹಿರಿಯರ, ನಮ್ಮ ಆದರ್ಶ ವ್ಯಕ್ತಿಗಳ ಒಂದು ಜೀವನದಿಂದ ಪಾಠ ಕಲಿಯಲಿಕ್ಕಾಗಿ ಏನು ಆದರ್ಶಗಳು ನಮಗೆ ಸಿಗ್ತದೆ ಎಂಬುದನ್ನು ನೆನಪಿಸುವುದಕ್ಕಾಗಿರುತ್ತದೆ. ಆದ್ದರಿಂದ ಅವುಗಳನ್ನು ನೆನಪಿಸುವಂಥದ್ದು, ಸ್ಮರಿಸುವುದು ನಮ್ಮ ಜೀವನದಲ್ಲಿ ಮುಂದೆ ಅದನ್ನು ಕೂಡ ಒಂದು ಆ ಆದರ್ಶವನ್ನು ನಾನು ಮೈಗೂಡಿಸಿಕೊಳ್ತೇನೆ ಎಂಬಂತಹ ಒಂದು ಸಂಕಲ್ಪ ಇದ್ದರೆ ನಿಜವಾಗಿಯೂ ಈ ಒಂದು ಆಚರಣೆಗಳು ಅಥವಾ ಅದನ್ನು ಸ್ಮರಣೆ ಅದು ಸಾರ್ಥಕವಾಗ್ತದೆ. ಅದಿಲ್ಲದಿದ್ದರೆ ಕೇವಲ ಕೆಲವೊಂದು ಎದೆ ಬಡಿದುಕೊಂಡು ನಾವು ಹತ್ತು ರೋಧಿಸಿ ಯಾವ ಹುಸೇನ್ ನಾವಿರಲಿಲ್ಲ ಅಂತ ಹೇಳಿಕೊಂಡು ರಕ್ತ ಸುರಿಸುವಂಥದ್ದಾಗಲಿ ಅಥವಾ ಅದನ್ನೊಂದು ಹಬ್ಬದ ಆಚರಣೆಯಾಗಿ ಆ ರೀತಿಯಲ್ಲಿ ಆಚರಿಸುವುದಾಗಲಿ ಅದರಿಂದ ಯಾವುದೇ ಕೂಡ ಪ್ರಯೋಜನ ಇಲ್ಲ. ಅದರ ಬದಲಾಗಿ ಅವುಗಳಿಂದ ಸಿಗುವಂತಹ ಪಾಠ ನಾನು ಈಗಾಗಲೇ ಹೇಳಿದ ಹಾಗೆ ಸತ್ಯ ಮತ್ತು ನ್ಯಾಯದ ಮಾರ್ಗದಲ್ಲಿ ನಾವು ಸ್ವತಃ ಸ್ಥಿರವಾಗಿದ್ದುಕೊಂಡು ಆ ಮಾರ್ಗದಲ್ಲಿ ಬರುವಂಥ ಸಂಕಷ್ಟಗಳನ್ನು ಎದುರಿಸುತ್ತಾ ಧೈರ್ಯದೊಂದಿಗೆ ಮತ್ತು ದೌರ್ಜನ್ಯ ಅನ್ಯಾಯದ ವಿರುದ್ಧ ಅಗತ್ಯಕ್ಕೆ ತಕ್ಕಂತೆ ನಾವು ಹೋರಾಡುವಂಥದ್ದು, ಅದು ನಾವು ಈ ಒಂದು ಘಟನೆಗಳಿಂದ ಪಡೆಯಬೇಕಾದಂತಹ ಪಾಠ. ಅದನ್ನೇ ನಾವು ಅರಿತುಕೊಂಡು ನಮ್ಮ ಜೀವನದಲ್ಲಿ ಅಳವಡಿಸಿಕೊಂಡು ಹೋದರೆ ಈ ಲೋಕದಲ್ಲಿಯೂ ನಮಗೆ ಶಾಂತಿ, ನೆಮ್ಮದಿ ಸಿಗಲಿಕ್ಕೆ ಸಾಧ್ಯ ಮತ್ತು ಪರಲೋಕದಲ್ಲಿ ಮರಣಾನಂತರ ನಾವು ದೇವನ ಸಂಪ್ರೀತಿಯನ್ನು ಕೂಡ ಗಳಿಸಲಿಕ್ಕೆ ಸಾಧ್ಯ. ಸ್ನೇಹಿತರೆ, ಮೊಹರ್ರಂ ಒಂದು ಶೋಕಾಚರಣೆಯಲ್ಲ. ಮೊಹರ್ರಂ ಐತಿಹಾಸಿಕ ಘಟನೆಗಳಿಂದ ನಾವು ಹಲವಾರು ಪಾಠಗಳನ್ನು ಕಲಿಯಬೇಕು. ಸತ್ಯ ಮತ್ತು ನ್ಯಾಯಕ್ಕಾಗಿ ಎಲ್ಲ ಕಾಲದಲ್ಲೂ ನೆಲೆ ನಿಲ್ಲಬೇಕು. ಮೊಹರ್ರಂ ನಮಗೆ ಕೇವಲ ಇತಿಹಾಸದ ಸ್ಮರಣೆ ಮಾತ್ರ ಅಲ್ಲ, ಸತ್ಯ, ನ್ಯಾಯ ಮತ್ತು ಧೈರ್ಯದ ದೀಪವಾಗಿ ನಮ್ಮ ಜೀವನವನ್ನು ಬೆಳಗಿಸುವ ಒಂದು ಮಹತ್ವದ ಸಂದೇಶವಾಗಿದೆ. ಇಷ್ಟು ಹೊತ್ತು ನಮ್ಮ ಜೊತೆ ಅತಿಥಿಯಾಗಿ ಭಾಗವಹಿಸಿ ಅನೇಕ ವಿಚಾರಗಳನ್ನು ಹಂಚಿಕೊಂಡ ಹ್ಯುಮ್ಯಾನಿಟೇರಿಯನ್ ರಿಲೀಫ್ ಸೊಸೈಟಿ ಇದರ ರಾಜ್ಯ ಸಂಚಾಲಕರಾದಂತಹ ಕೆ ಮೊಹಮ್ಮದ್ ಅಶ್ರಫ್ ಇವರಿಗೆ ಧನ್ಯವಾದಗಳು. ತಮಗೂ ಧನ್ಯವಾದಗಳು ಅವಕಾಶಕ್ಕಾಗಿ. ಮುಂದಿನ ಮಾತುಕತೆಯಲ್ಲಿ ಮತ್ತೆ ಸಿಗೋಣ. ಅರಿವೇ ವಿಮೋಚನೆ, ವಿಚಾರವೇ ಜ್ಯೋತಿ.